ಅತ್ಯಂತ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರುವ ಮೊಗೇರ ಸಮಾಜದ ಮೂಲಭೂತ ಸಮಸ್ಯೆಗಳ ಬಗೆಹರಿಕೆಗೆ ಪೂರಕವಾಗಿ ಸಮಾಜವನ್ನು ಸಂಘಟಿಸುವ ಪ್ರಮುಖ ಉದ್ದೇಶದೊಂದಿಗೆ ಫೆಬ್ರವರಿ 28 ಮತ್ತು ಮಾರ್ಚ್ 1ರಂದು ಸುಳ್ಯದ ಕೊಡಿಯಲ್ ಬೈಲ್ ಸಮುದಾಯ ಭವನದಲ್ಲಿ ಮೊಗೇರ ದುಡಿ ಆಯ್ನ 2026ರ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮೊಗೇರ ಸಂಘದ ಅಧ್ಯಕ್ಷರಾದ ನಂದರಾಜ್ ಸಂಕೇಶ್ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಅವರು, ಮೊಗೇರ ಸಮಾಜ ಕೊಡಗನ್ನು ಒಳಗೊಂಡಂತೆ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಬೆಂಗಳೂರಿನಲ್ಲಿ ಚದುರಿದಂತೆ ನೆಲೆಸಿದ್ದಾರೆ. ಭೂಮಿ ಪುತ್ರರು ಎಂದೇ ಪ್ರಸಿದ್ಧವಾದ ಮೊಗೇರ ಸಮಾಜ ದೈವಾರಾಧನೆ, ಪಾಡ್ದಾನಗಳೊಂದಿಗೆ ಅತ್ಯಂತ ವಿಶಿಷ್ಟವಾದ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಹೊಂದಿರುವ ಜನಾಂಗವೆಂದು ತಿಳಿಸಿದರು. ಸರ್ಕಾರಿ ದಾಖಲೆಗಳಲ್ಲಿ ಮೊಗೇರ ಸಮಾಜದ ಸಂಖ್ಯೆ ಕೇವಲ 70,000 ನಿಜಕ್ಕಾದರೆ ನಮ್ಮ ಸಮೂಹ ಸಂಖ್ಯೆ 3 ಲಕ್ಷಕ್ಕೂ ಹೆಚ್ಚಾಗಿದೆ. ಅತ್ಯಂತ ಹಿಂದುಳಿದ ಮೊಗೇರ ಸಮಾಜ ಪರಿಶಿಷ್ಟ ಜಾತಿಗೆ ಒಳಪಡುತ್ತಿದ್ದು, ನಮ್ಮ ಜಾತಿಯ ಪ್ರಮಾಣ ಪತ್ರವನ್ನು ಮೀನುಗಾರ ಮೊಗೇರ ಸಮಾಜ ಪಡೆದುಕೊಳ್ಳುವ ಮೂಲಕ ಮೂಲ ಮೊಗೇರ ಸಮಾಜಕ್ಕೆ ಅನ್ಯಾಯವಾಗಿತ್ತು. ಪ್ರಸ್ತುತ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸಿದೆಯಾದರೂ ಕೊಡಗಿನಲ್ಲಿ ಇಂದಿಗೂ ಮೊಗೇರ ಸಮಾಜದ ಜಾತಿ ಪ್ರಮಾಣ ಪತ್ರದ ಸಮಸ್ಯೆಗಳು ಹಾಗೆಯೇ ಉಳಿದಿದ್ದು, ಇದನ್ನು ಬಗೆಹರಿಸುವ ಅಗತ್ಯವಿರುವುದಾಗಿ ತಿಳಿಸಿದರು. ಪ್ರಸ್ತುತ ಮೊಗೇರ ಸಮಾಜವನ್ನು ಪ್ರವರ್ಗ 2ಕ್ಕೆ ಒಳಪಡಿಸಿ ಶೇಕಡಾ 6ರ ಒಳ ಮೀಸಲಾತಿಯನ್ನು ಸರ್ಕಾರ ಒದಗಿಸಿರುವುದಾಗಿ ತಿಳಿಸಿದ ಅವರು, ಮತ್ತಷ್ಟು ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಮತ್ತು ನಮ್ಮ ಸಮೂಹದ ಶಕ್ತಿಯನ್ನು ಸಮಾಜಕ್ಕೆ ತೋರಿಸುವ ಉದ್ದೇಶದಿಂದ ದುಡಿ ಆಯ್ನ ಸಮಾರಂಭವನ್ನು ಆಯೋಜಿಸಲಾಗಿರುತ್ತದೆ ಎಂದು ತಿಳಿಸಿ, ಮೊಗೇರ ಸಂಘ 1974ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು, ಇದೀಗ ಸುವರ್ಣ ಸಂಭ್ರಮದಲ್ಲಿರುವುದಾಗಿ ತಿಳಿಸಿದರು. ನಮ್ಮ ಮೂಲ ಜನಾಂಗ ವೇದ ಜನಾಂಗದ ನಿಮಗೆ ಈಗಾಗಲೇ ನಿಮ್ಮ ಪತ್ರಿಕೆ ಗಮನ ಕೊಡ್ತಾ ಇದ್ದೇನೆ. ನಮ್ಮದು ಕೂಡು ಭಾಷೆ ಮಾತನಾಡ್ತಾರೆ. ಎಲ್ಲಿ ಕೂಡ ನಾವು ಕನ್ನಡ ಮಾತಾಡ್ತೀವಿ, ಎಲ್ಲಿ ಕೂಡ ಕನ್ನಡ ಮಾತಾಡ್ತೀವಿ. ಈ ಥರ ಯಾವುದೇ ಎಲ್ಲ ಜನಾಂಗದವರು ಕನ್ನಡ ಮಾತಾಡ್ತಾರೆ, ಮಲಯಾಳಂ ಮಾತಾಡ್ತಾರೆ, ಅಥವಾ ತುಳು ಮಾತಾಡ್ತಾರೆ. ಆದರೆ ನಾವು ಮೂಲ ಜನಾಂಗ ಏನಿದ್ದಾರೆ ತುಳು ಮಾತ್ರ ಮಾತಾಡೋದು. ಎಲ್ಲ 7 ಜಿಲ್ಲೆಯಲ್ಲಿ ಕೂಡ ಇವತ್ತು ಆರಾಧನೆ ಕೂಡ ಇದೆ. ಆರಾಧನೆ ಬಿಟ್ಟರೆ ಎಲ್ಲ ನಮ್ಮದು ದೈವವನ್ನು ನಾವು ಮೂರ್ತಿ ಪೂಜೆಯನ್ನು ಮಾಡೋದಿಲ್ಲ. ನಾವು ದೈವ ಆರಾಧನೆ ಮಾಡುವಂಥ ಸಮುದಾಯ. ಅದೇ ರೀತಿ ನಾವು ನಮ್ಮದು ವಿಶಿಷ್ಟವಾದ ಒಂದು ಸೇವೆ ಇದೆ. ಅದು ಮಂಜ ಸೇವೆ, ಮಂಜ ಪೂಜೆ, ಮಂಜ ಸೇವೆ. ಅದು ಈ ಥರ ಯಾವುದೇ ಸಮುದಾಯದಿಲ್ಲ. ಈ ಮಂಜ ಸೇವೆ ಕಷ್ಟಕ್ಕೆ, ಆಮೇಲೆ ದನ ಕರು ಹಾಕದೇ ಇದ್ರೆ ಅಥವಾ ಹಾಲು ಕೊಡೋದಿದ್ರೆ ಅಥವಾ ಕೃಷಿಗೆ ಕಾಣಾಗ ಹರಕೆ ಕೊಡುವಂಥ ಒಂದು ವಿಶಿಷ್ಟ ಸಂಪ್ರದಾಯ ಮಂಜ ಸೇವೆ. ಅದನ್ನು ಮೊಗೇರ ಮೂಲಕ ಇತರ ಸಮುದಾಯಗಳು ಕೂಡ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕಡೆ ಮಾಡ್ತಾ ಇದ್ದಾರೆ. ಇದೊಂದು ಕೂಡ ನಮ್ಮ ಸಮುದಾಯದ ವಿಶಿಷ್ಟ ಸೇವೆ. ಮೊಗೇರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಕರುಣಾಕರ ಪಲ್ಲತರ್ಕ ಅವರು ಮಾತನಾಡಿ, 2 ದಿನಗಳ ಕಾಲ ಆಯೋಜಿತವಾಗಿರುವ ಮೊಗೇರ ದುಡಿ ಆಯ್ನ ಸಮಾರಂಭದಲ್ಲಿ ಮೊಗೇರ ಸಮಾಜಕ್ಕೆ ಸೇರಿದ ಸಾಂಸ್ಕೃತಿಕ ಕಲಾ ಪ್ರಕಾರಗಳು, ಜಾನಪದ ಕ್ರೀಡೆಗಳ ಪ್ರದರ್ಶನಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಜನಾಂಗವು ಮಾಡುವಂಥ ಸಂಸ್ಕೃತಿ ಅಂದರೆ ದುಡಿ ಆಗ್ಬೋದು ಅಥವಾ ಚೆನ್ನು ಕುಣಿತ ಆಗ್ಬೋದು, ಇನ್ನಿತರ ಪಾರ್ದನ, ಇದನ್ನೆಲ್ಲ ನಾವು ಪ್ರದರ್ಶಿಸಿ ನಮ್ಮ ಸಮುದಾಯದ ಮೂಲ ಯಾವುದಿದೆ ಅದನ್ನು ನಾವು ಪ್ರದರ್ಶನ ಮಾಡಿ ನಮ್ಮ ಈ ಮುಂದಿನ ಪೀಳಿಗೆಗೆ ಅದು ಮುಂದುವರಿಯಬೇಕು ಅಂತ ಆಶಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಸಮುದಾಯದಲ್ಲಿ ಯಾರೆಲ್ಲ ಹೆಚ್ಚಿನ ವಿದ್ಯಾಭ್ಯಾಸ ಪಡೆದು ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ ಅವರನ್ನೆಲ್ಲ ಕರೆದು ನಮ್ಮ ಸಮುದಾಯದ ಮಕ್ಕಳಿಗೆ ಮಾರ್ಗದರ್ಶನ ಕೊಟ್ಟು ಅವರು ಮುಂದಕ್ಕೆ ಯಾವ ರೀತಿ ವಿದ್ಯಾಭ್ಯಾಸ ಪಡ್ಕೊಳ್ಬೇಕು, ಯಾವುದು ಶಿಕ್ಷಣ ಪಡೆದರೆ ಯಾವ ಹುದ್ದೆ ಪಡೆಯಬಹುದು ಅಂತ ಹೇಳುವ ಮಾಹಿತಿಯನ್ನು ನಾವು ಕೊಡಲಿಕ್ಕಿದ್ದೇವೆ. ಕೊಡಗು ಜಿಲ್ಲಾ ಮೊಗೇರ ಸೇವಾ ಸಮಾಜದ ಅಧ್ಯಕ್ಷರಾದ PM ರವಿ ಅವರು ಮಾತನಾಡಿ, ಇದೊಂದು ಐತಿಹಾಸಿಕವಾದ ಕಾರ್ಯಕ್ರಮವಾಗಿದ್ದು, ಇದರಲ್ಲಿ ಕೊಡಗಿನ ಮೊಗೇರ ಸಮಾಜದ ಬಾಂಧವರು ಪಾಲ್ಗೊಳ್ಳುವಂತೆ ಮಾಡುವ ಉದ್ದೇಶದಿಂದ ಈಗಾಗಲೇ ಸಮಾಜ ಬಾಂಧವರ ಮನೆ ಭೇಟಿ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಸಮಾರಂಭಕ್ಕೆ ಜಿಲ್ಲೆಯ ಶಾಸಕರುಗಳು ಮತ್ತು ಸಂಸದರನ್ನು ಆಹ್ವಾನಿಸಲಾಗಿದೆ ಎಂದು ಮಾಹಿತಿಯನ್ನಿತ್ತರು. ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಜನಾಂಗದ ಸಂಸ್ಕೃತಿ, ಆಚಾರ ವಿಚಾರ, ಪದ್ಧತಿ, ಪರಂಪರೆಗಳೇನಿದೆ ಅದನ್ನು ಉಳಿಸುವುದು ಒಂದು ಭಾಗ ಆದರೆ, ಮತ್ತು ನಾವು ನಮ್ಮ ಸಮಾಜ ಒಂದು ರೀತಿಯಲ್ಲಿ ಸಂಘಟಿತರಾಗಬೇಕು ಅಂತ ಒಂದು ಚಿಂತನೆಯ ಅಡಿಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶಗಳು ಕೂಡ ಅದೇ. ನಮ್ಮ ಜನಾಂಗ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇತ್ತೀಚಿನ ಕಾಲಘಟ್ಟದಲ್ಲಿ ಒಂದಷ್ಟು ಅಭಿವೃದ್ಧಿಯ ಪಥದಲ್ಲಿದ್ದೇವೆ. ನಾವು ಕೂಡ ಒಂದು ರಾಜಕೀಯವಾಗಿ ಕೂಡ ಮುಂಚಿನಲ್ಲಿದ್ದೇವೆ. ಆದರೆ ನಾವು ಸಂಘಟಿತರಾಗಬೇಕು ಅಂತ ಒಂದು ಹಿನ್ನೆಲೆ ಕೂಡ ಈ ಒಂದು ಮೊಗೇರ ದುಡಿ ಆಯ್ನ ಕಾರ್ಯಕ್ರಮದ ಉದ್ದೇಶ ಕೂಡ ಹೌದು. ನಮಗೆ ನಮ್ಮ ಸಮುದಾಯದ
ಜಾನಪದ ಕಲೆಯ ಒಳಗೆ ಅಡಕವಾಗಿರ್ತಕ್ಕಂಥ ಒಂದು ಅದು ನಮ್ಮ ದುಡಿ. ಆ ದುಡಿಯ ವಿಚಾರವೇ ಈ ಒಂದು ದುಡಿಯಾಯನ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ನಮ್ಮ ಈ ಒಂದು ಕಾರ್ಯಕ್ರಮ ಹೆಚ್ಚು ಯಶಸ್ವಿಯಾಗಬೇಕಾದ್ರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೂಡ ನಾವು ನಮ್ಮ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೇವೆ. ನಾವು ಕೂಡ ಅನೇಕ ದಿನಗಳಿಂದ ಮನೆ ಸಂಪರ್ಕ ಕೂಡ ಮಾಡಿ ಕೊಡಗು ಜಿಲ್ಲೆಯಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದುಡಿಯಾಯನ ಕಾರ್ಯಕ್ರಮಕ್ಕೆ ನಾವು ಕೂಡ ಹೋಗಲಿದ್ದೇವೆ ಮತ್ತು ನಮ್ಮ ಸಮುದಾಯದವರಿಗೆ ಎಲ್ಲರಿಗೂ ಕೂಡ ಇದರ ವಿಚಾರವಾಗಿ ನಾವು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಉದ್ಘಾಟನೆ ಮೆರವಣಿಗೆ ಸಭೆ ಮೊಗೇರ ಸಂಘದ ರಾಜ್ಯ ಉಪಾಧ್ಯಕ್ಷ ಪಿಕೆ ಚಂದ್ರು ಅವರು ಮಾತನಾಡಿ, ಮೊಗೇರ ದುಡಿ ಆಯ್ನ ಸಮಾರಂಭವನ್ನು ಫೆಬ್ರವರಿ 28ರಂದು ಬೆಳಗ್ಗೆ 9 ಗಂಟೆಗೆ ಮೊಗೇರ ಸಂಘದ ಸ್ಥಾಪಕ ಸದಸ್ಯರಾದ ಶುಭೋದಯ ಕೂಡ್ಲು ಅವರು ನೆರವೇರಿಸಲಿದ್ದಾರೆ. ಸಭಾಧ್ಯಕ್ಷತೆಯನ್ನು ಸಂಘದ ರಾಜ್ಯಾಧ್ಯಕ್ಷರಾದ ನಂದರಾಜ್ ಸಂಕೇಶ್ ಅವರು ವಹಿಸಲಿದ್ದಾರೆ. ಅಂದು ಮಧ್ಯಾಹ್ನ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಗೌರವಾರ್ಪಣೆ, ಸಾಂಸ್ಕೃತಿಕ ವೈವಿಧ್ಯ, ಪ್ರತಿನಿಧಿ ಅಧಿವೇಶನ, ಸಂಜೆ ಡಾಕ್ಟರ್ ಅಂಬೇಡ್ಕರ್ ಬದುಕು ಮತ್ತು ಹೋರಾಟದ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿಯನ್ನಿತ್ತರು. ಮಾರ್ಚ್ 1ರಂದು ಬೆಳಗ್ಗೆ 10 ಗಂಟೆಗೆ ವಿವಿಧ ಕಲಾ ತಂಡಗಳೊಂದಿಗೆ ವರ್ಣರಂಜಿತ ಮೆರವಣಿಗೆ, ಬಳಿಕ ಬಹಿರಂಗ ಸಭೆ ನಡೆಯಲಿದೆ ಎಂದು ತಿಳಿಸಿದರು. 26 ಶನಿವಾರ ಬೆಳಗಿನ ಕಾರ್ಯಕ್ರಮ ಅಧ್ಯಕ್ಷತೆ ನಂದರಾಜ್ ಸಂಕೇಶ್ ಅವರು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮೊಗೇರ ಸಂಘ ಇವರು ವಹಿಸಿಕೊಳ್ತಿದ್ದಾರೆ. ಅಂದಿನ ಕಾರ್ಯಕ್ರಮ ಧ್ವಜಾರೋಹಣವನ್ನು ಗಣಪ ಕೆ ಮೂಡ್ಸೆಟ್ಟೆ ಮೊಗೇರ ಸಂಘ ಸ್ಥಾಪಕ ಸದಸ್ಯರು ಇವರು ನೆರವೇರಿಸಲಿದ್ದಾರೆ. ಉದ್ಘಾಟನೆ ಶುಭೋದಯ ಕೂಟ ಮೊಗೇರ ಸಂಘದ ಸ್ಥಾಪಕ ಸದಸ್ಯರು ಇವರು. ದಿಕ್ಸೂಚಿ ಭಾಷಣವನ್ನು ಅಭಯ್ ಕುಮಾರ್ ನಿವೃತ್ತ ಉಪಾಧ್ಯಾಯರು, ಪ್ರಾಧ್ಯಾಪಕರು, SVP ಅಧ್ಯಯನ ಸಂಸ್ಥೆ, ಮಂಗಳೂರು ವಿಶ್ವವಿದ್ಯಾನಿಲಯ. ಈ ರೀತಿ ಕಾರ್ಯಕ್ರಮ. ಗೋಷ್ಠಿಯಲ್ಲಿ ಕೊಡಗು ಮೊಗೇರ ಸೇವಾ ಸಮಾಜದ ಅಧ್ಯಕ್ಷರಾದ PB ಜನಾರ್ದನ, ದುಡಿ ಆಯ್ನ ಸಮಾರಂಭದ ಆಯೋಜನಾ ಸಮಿತಿಯ ಸಂಚಾಲಕರಾದ ಅಚ್ಯುತ ಮೇಲ್ಕಾಜೆ ಉಪಸ್ಥಿತರಿದ್ದರು.